ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಧ್ರುವ ಮುಂಡೋಡಿ. ನೀವು ನೋಡ್ತಿದ್ದೀರ ನನ್ನ ಯೂಟ್ಯೂಬ್ ಚಾನಲ್ ಮುಂಡೋಡಿ ವ್ಲಾಗ್ಸ್. ಸೊ ಫ್ರೆಂಡ್ಸ್, ಇವತ್ತು ನಾವು ಹಿಮೇಜಿಯಲ್ಲಿದ್ದೀವಿ. ಈಗ ನನ್ನ ಬ್ಯಾಕ್ಗ್ರೌಂಡಲ್ಲಿ ಏನು ಕಾಣ್ತಾ ಇದೆ, ಇದು ಹಿಮೇಜಿ ರೈಲ್ವೆ ಸ್ಟೇಷನ್. ಇಲ್ಲಿ ನೋಡ್ಬೋದು, ಆ ಬಿಲ್ಡಿಂಗ್ ಅದು ನಮ್ಮ ಹೋಟೆಲ್. ಬಟ್ ಅಲ್ಲಿ ನಮ್ಮ ಹೋಟೆಲ್ ಅಷ್ಟು ಹತ್ತಿರದಲ್ಲಿದ್ದರೂ ದಿಸ್ ವಾಸ್ ಒನ್ ಆಫ್ ದ ಮೋಸ್ಟ್ ಕನ್ಫ್ಯೂಸಿಂಗ್ ರೈಲ್ವೆ ಸ್ಟೇಷನ್. 4 ಬದಿಗೆ ರಸ್ತೆ ಇದೆ. ಗೂಗಲ್ ಮ್ಯಾಪ್ಸ್ ಕೂಡ ಕರೆಕ್ಟಾಗಿ ಡೈರೆಕ್ಟ್ ಮಾಡ್ತಾ ಇರಲಿಲ್ಲ. ಇದು ವೆಸ್ಟ್ ಗೇಟ್ ಆದರೆ ನಾರ್ತ್ ಗೇಟಲ್ಲಿ ಕೂಡ ಟೊಯೋಕೈನ್ ಅಂತ ಹೋಟೆಲ್ ಇದೆ, ವೆಸ್ಟ್ ಗೇಟಲ್ಲೂ ಟೊಯೋಕೈನ್ ಅಂತ ಹೋಟೆಲ್ ಇದೆ. ಸೊ ಆಲ್ಮೋಸ್ಟ್ 1.5-2 ಕಿಲೋಮೀಟರ್ ನಾವು ನಡಿಬೇಕಾಗಿ ಬಂತು ನಿನ್ನೆ. ಅಂದರೆ ನಾವು ಮ್ಯಾಪಲ್ಲಿ ಹಾಕಿದ್ದು ಸ್ವಲ್ಪ ಮಿಸ್ಟೇಕಾಗಿ ಎಲ್ಲ ಲಗೇಜ್ ಹಿಡ್ಕೊಂಡು ಆಚೆ ಆಚೆ ರಾತ್ರಿ ಇಡೀ ನಡಿಬೇಕಾಗಾಯಿತು. ಏನೇ ಇರಲಿ, ಫೈನಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ. ಇವತ್ತು ಅರ್ಲಿ ಮಾರ್ನಿಂಗ್ ನಾವು ಇವಾಗ ಹೊರಟು ಹಿಮೇಜಿ ಕ್ಯಾಸಲ್ ಅಂತ ಇದೆ, ಇನ್ನೊಂದು ಕೋಟೆ ಹಾಗೂ ಅರಮನೆ ಅಂತೆ. ಅಲ್ಲಿ ಏನಿದೆ ಅಂತ ನೋಡೋಣ. ಹಾಗಿದ್ರೆ ಬನ್ನಿ ನನ್ನ ಜೊತೆ, ಹಿಮೇಜಿ ಕ್ಯಾಸಲ್ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ. ಮತ್ತೆ ರೈಲ್ವೆ ಸ್ಟೇಷನ್ ಆದರೆ ನಮ್ಮ ಮುಂದೆನೇ ಕ್ಯಾಸಲ್ ಕಾಣ್ತಾ ಇದೆ ದೂರದಲ್ಲಿ. ಈಗ ನೋಡಿ, ನಿಮಗೆ ಆ ಕಡೆ ವ್ಯೂ ಹೇಗಿದೆ ಅಂತ ಹೇಳುವಂಥದ್ದನ್ನ ತೋರಿಸ್ತೇನೆ. ಹಿಮೇಜಿ ಟೌನಿನ ಬೆಳಿಗ್ಗೆ ಒಂದು ವ್ಯೂ ದೂರದಲ್ಲಿ ರಸ್ತೆಯ ಸೆಂಟರಲ್ಲಿ ನಿಮಗೆ ಕಾಣ್ತಾ ಇರ್ಬೋದು. ಏನೋ ಒಂದು ಹಳೆಯ ಕಾಲದ ಬಿಲ್ಡಿಂಗ್ ಕಂಡಾಗ ಆಗ್ತಾ ಇದೆ ನೋಡಿ, ಅದೇ ಹಿಮೇಜಿ ಕ್ಯಾಸಲ್. ಬೆಳಿಗ್ಗೆ ಸಮಯ, ಎಲ್ಲರೂ ತಮ್ಮ ತಮ್ಮ ಕೆಲಸಗಳಿಗೆ ಹೊರಡುವಂಥ ಸಮಯ. ಕಾಣ್ಬೋದು ನೀವು ಇಲ್ಲಿನ ಲೋಕಲ್ ಬಸ್. ನಾವು ಯೂಶ್ವಲಿ ಈ ಬಾಗಿಲಲ್ಲಿ ಎಂಟರ್ ಆಗಿ ಆ ಬಾಗಿಲಲ್ಲಿ ಎಕ್ಸಿಟ್ ಆಗುವಂಥದ್ದು. ಅಲ್ಲಿ ಎಕ್ಸಿಟ್ ಆಗುವಾಗ ನಮ್ಮ ಹತ್ರ ಇರುವಂಥ ಹಣ ಇಲ್ಲಾಂದರೆ ಕಾರ್ಡನ್ನು ಸ್ವೈಪ್ ಮಾಡುವಂಥದ್ದು ಕ್ರಮ. ನೋಡಿ, ಈ ಥರ ಇದೆ ಇಲ್ಲೆಲ್ಲ ರಸ್ತೆಗಳು. ಆಮೇಲೆ ಎಲ್ಲಿ ಹೋದರೂ ಬ್ರೆಡ್ ಇದು ಸ್ಮೆಲ್ ಅಂತೆ. ಆಮೇಲೆ ಇಲ್ಲಿ ನೋಡಿ, ಬ್ಲ್ಯಾಕ್ ಕಾರ್ಗಳೇನು ಕಾಣ್ತಾ ಇದೆ, ಇದು ಇಲ್ಲಿನ ಲೋಕಲ್ ಟ್ಯಾಕ್ಸಿಗಳು. ನೋಡಿ ಇಲ್ಲಿ ಕಾಣ್ಬೋದು, ಇದೊಂದು ಬರ್ತಾ ಇದೆ, ಇದು ಲೋಕಲ್ ಟ್ಯಾಕ್ಸಿ. ನೆನ್ನೆಗೂ ಇವತ್ತಿಗೂ ವೆದರಲ್ಲಿ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಇವತ್ತು ಚಳಿ ಇದೆ, ಮಕ್ಕಳಿಗೆಲ್ಲ ವಾರ್ಮ್ ಕ್ಲೋತ್ಸ್ ಹಾಕಿ ನಾವು ಕ್ಯಾಸಲ್ ಹತ್ತ ಬೈ ವಾಕ್ ಹೋಗ್ತಾ ಇದ್ದೇವೆ. ನಾನು ನಿಮಗೆ ಕ್ಯಾಸಲ್ನ ಅಷ್ಟು ದೂರದಿಂದ ಝೂಮ್ ಮಾಡಿ ತೋರಿಸ್ದೆ ಅಲ್ಲ, ಸ್ಟ್ರೈಟ್ ರೋಡ್ ಆಯಿತಾ. ಆದರೆ ನಾವು ಈಗ ಲೊಕೇಶನ್ ಹಾಕಿ ನೋಡಿದಾಗ 1.2 ಕಿಲೋಮೀಟರ್ಸ್ ಇದೆಯಂತೆ ಸ್ಟೇಷನಿಂದ. ಸ್ಟ್ರೈಟ್ ರೋಡ್ ಆಗಿರೋದ್ರಿಂದ ಕ್ಯಾಸಲ್ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಬಟ್ ನೀವು ಯೋಚನೆ ಮಾಡಿ, ಹಾಗಾದರೆ 1.2 ಕಿಲೋಮೀಟರ್ಗೆ ಅಷ್ಟು ಚೆನ್ನಾಗಿ ಕಾಣಬೇಕು ಅಂತ ಹೇಳಿದರೆ ಆ ಕ್ಯಾಸಲ್ ಎಷ್ಟು ದೊಡ್ಡದಿರ್ಬೋದು ಅಂತ ಹೇಳುವಂಥದ್ದು. ನಾನು ಅದನ್ನು ನೋಡಲಿಕ್ಕೆ ಕಾತರನಾಗಿ ಕಾಯ್ತಿದ್ದೇನೆ. ಹೋಗೋಣ. ನಾನು ಕಳೆದ ಕೆಲವು ವಿಡಿಯೋಗಳಲ್ಲಿ ಕೂಡ ನಿಮಗೆ ಹೇಳಿದ್ದೆ, ಜಪಾನಲ್ಲಿ ಪ್ರತಿ ಟೌನಲ್ಲಿ ರಸ್ತೆಯ 2 ಬದಿಗಳಲ್ಲಿ ಮರಗಳನ್ನು ಬೆಳೆಸಿ ಉಳಿಸಿದ್ದಾರೆ ಅಂತ ಹೇಳುವಂಥದ್ದು. ನೋಡಿ, ಅವರು ಯಾವ ಥರ ಮರದ ಗೆಲ್ಲುಗಳನ್ನು ಟ್ರಿಮ್ ಮಾಡಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳುವಂಥದ್ದು. ಇಲ್ಲಿ ಯಾವುದೇ ಗೆಲ್ಲು ಬೀಳುವಂಥ ಪ್ರಮೇಯವೇ ಇಲ್ಲ, ಯಾಕಂದರೆ ಅದರ ಮೇಂಟೆನೆನ್ಸ್ ಅಷ್ಟು ಕರೆಕ್ಟಾಗಿ ಸಮಯಕ್ಕೆ ಸರಿಯಾಗಿ ಆಗ್ತದೆ. ನೋಡಿ, ಈ ಪಾಯಿಂಟಿಂದ ನಾವು 500 ಮೀಟ್ರ್ ದೂರದಲ್ಲಿದ್ದೇವೆ. ಇಲ್ಲಿಗೆ ಅರಮನೆ ಹೇಗೆ ಕಾಣ್ತಾ ಇದೆ ಅಂತ ಹೇಳುವಂಥದ್ದು ನೋಡಿ, ಈ ರೀತಿ ಕಾಣ್ತಾ ಇದೆ. ಆಲ್ಮೋಸ್ಟ್ ಕ್ಯಾಸಲ್ ಹತ್ರ ಬಂದಾಯಿತು. ಕ್ಯಾಸಲ್ ಎದುರುಗಡೆನೇ ಇದ್ದೀವಿ. ಎದುರುಗಡೆ ದೊಡ್ಡ ಕೋಟೆ ಕಾಣ್ತಾ ಇದೆ. ಜಾಸ್ತಿ ಕಾಯಿಸೋದಿಲ್ಲ, ಈಗಲೇ ತೋರಿಸ್ತೀನಿ. ನೋಡಿ, ನೋಡ್ಬೋದು ಮೇಲೆ ಎತ್ತರವಾದ ಬಿಲ್ಡಿಂಗ್, ದೂರದವರೆಗೆ ಸಹ ನಿಮಗೆ ನೋಡಿ ಎಲ್ಲ ಕೋಟೆ, ದೊಡ್ಡದಾದ ಕೋಟೆ. ಕೋಟೆಯ ಎದುರು ದೊಡ್ಡ ಕಂದಕದಲ್ಲಿ ನೀರು. ಬನ್ನಿ ಹತ್ರ ಹೋಗಿ ತೋರಿಸ್ತೀನಿ. ನೋಡಿ,
ಕೋಟೆ ಎದುರು ಎಷ್ಟು ದೊಡ್ಡ ಕಂದಕ ಅಂತ ಹೇಳುವಂಥದ್ದು. ನಾವು ನಿನ್ನೆ ನೋಡಿದ ಕೋಟೆಗಿಂತ ಇದು ಬಹಳ ವಿಭಿನ್ನವಾಗಿದೆ ಮತ್ತು ಈ ಕಂದಕ ಕೂಡ ತುಂಬ ಡೀಪ್ ಆಗಿರುವ ಹಾಗೆ ಕಾಣ್ತಾ ಇದೆ. ಇಲ್ಲಿ ಒಂದು ಬ್ರಿಡ್ಜ್, ಜಪಾನಲ್ಲಿ ಈ ಥರದ ಬ್ರಿಡ್ಜ್ ಸರ್ವೇ ಸಾಮಾನ್ಯ, ಆರ್ಚ್ ಬ್ರಿಡ್ಜ್ಗಳು. ಇವತ್ತು ಮೋಡ ಮತ್ತು ಮಂಜು ಮಿಶ್ರಿತ ವಾತಾವರಣ, ಅದರಿಂದ ವಿಡಿಯೋಗ್ರಫಿ ಅಷ್ಟು ಚೆನ್ನಾಗಿ ಬರಲಿಕ್ಕಿಲ್ಲ. ಬಿಸಿಲು ಬಂದ ಮೇಲೆ ಚೆನ್ನಾಗಿ ಬರ್ಬೋದು. ಆಮೇಲೆ ಇನ್ನೊಂದು ವಿಚಾರ, ಕ್ಯಾಸಲ್ ಒಳಗಡೆ ವಿಡಿಯೋಗ್ರಫಿ ಮತ್ತು ಫೋಟೋಗ್ರಫಿ ಅಲೌಡ್ ಇದೆಯಾ ಇಲ್ವಾ ಅಂತ ಹೇಳುವಂಥದ್ದು ನನಗೆ ಗ್ಯಾರಂಟಿ ಇಲ್ಲ. ಯಾಕೆಂತ ಹೇಳಿದರೆ ನೆನ್ನೆ ನಾವು ಹೋದಂಥ ಕ್ಯಾಸಲಲ್ಲಿ ಕೂಡ ನಮಗೆ ವಿಡಿಯೋಗ್ರಫಿ ಆಗಲಿ ಫೋಟೋಗ್ರಫಿ ಆಗಲಿ ಅಲೌಡ್ ಇರಲಿಲ್ಲ. ಬರೀ ಹೊರಗಡೆ ಆವರಣದಿಂದ ತೋರಿಸುವಂಥ ಅವಕಾಶ ಮಾತ್ರ ಇತ್ತು. ನೋಡಿ, ಕೋಟೆಯ ಬಾಗಿಲು ಕಾಣ್ತಾ ಇದೆ ಇಲ್ಲಿ ನಿಮಗೆ. ಹೋಗೋಣ. ನೋಡಿ, ಇಲ್ಲಿ ನೋಡಿ, ಬ್ಯಾಕ್ಗ್ರೌಂಡಲ್ಲಿ ಕೋಟೆ, ಕಂದಕ ಮತ್ತು ಅದರಲ್ಲಿ ತುಂಬಿಸಿದಂಥ ನೀರು. ಕೋಟೆಯ ಮಹಾದ್ವಾರವನ್ನು ಎಂಟರ್ ಆಗುವಂಥ ಸಮಯ. ನೋಡಿ, ಇಲ್ಲಿ ಎಲ್ಲ ಕೆಲವೊಂದು ಶಿಲಾಶಾಸನಗಳು ಮತ್ತು ಎಷ್ಟು ದೊಡ್ಡ ಬಂಡೆಕಲ್ಲನ್ನು ಹೇಗೆ ಸೆಟ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಇಲ್ಲಿ ಕಾಣ್ಬೋದು. ಇದು ಕೋಟೆಯ ಬಾಗಿಲು. ನೋಡಿ, ಈ ಥರ ಇದೆ. ಬನ್ನಿ ಮುಂದೆ ಹೋಗೋಣ. ಈ ಗಿಡಗಳ ಮಧ್ಯದಿಂದ ನಿಮಗೆ ಅರಮನೆ ತೋರಿಸ್ತೇನೆ. ಇದು ಅರಮನೆಯ ಒಂದು ಭಾಗ ಮಾತ್ರ. ಬಹಳ ದೊಡ್ಡ ಪ್ರದೇಶದಲ್ಲಿ ಅರಮನೆ ಇದೆ. ಅರಮನೆಯ ಹತ್ರ ಬರ್ತಿದ್ದಾಗೆ ಟಿಕೆಟ್ ಕೌಂಟರ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಾವು ಟಿಕೆಟ್ ತಗೊಂಡು ಒಳಗಡೆ ಹೋಗೋಣ. ಈಗ ನೋಡಿ, ನಿಮಗೆ ನನ್ನ ಬ್ಯಾಕ್ಗ್ರೌಂಡಲ್ಲಿ ಇನ್ನೂ ಹತ್ತಿರದಿಂದ ಕಾಣ್ತಾ ಇರ್ಬೋದು. ಅರಮನೆ ನನಗೀಗ ಹೀಗೆ ಕಾಣಿಸ್ತಾ ಇದೆ. ಬಹಳ ದೊಡ್ಡದಾದಂಥ ಕಲ್ಲಿನ ಸ್ಟ್ರಕ್ಚರ್ ಮೇಲೆ ಅರಮನೆ ನಿಂತಿರುವಂಥದ್ದು. ಅರಮನೆಯ ಬಿಲ್ಡಿಂಗ್ ಆ ಕಡೆಗೂ ಇದೆ, ಅಲ್ಲಿಂದ ಹಾಗೆ ಕಂಟಿನ್ಯೂ ಆಗಿ ಹೀಗೆ ಕೂಡ ಬರ್ತದೆ. ಅರಮನೆಯ ಒಳಗೆ ಟಿಕೆಟ್ ಕೌಂಟರಿಂದ ಟಿಕೆಟ್ ತಗೊಂಡು ಎಂಟ್ರ್ ಆಗುವಂಥ ಸಮಯ. 1050 Yen ಕ್ಯಾಸಲ್ ಮತ್ತು ಗಾರ್ಡನ್ ಕಂಬೈನ್ ಟಿಕೆಟ್. ನೋಡಿ, ಇಲ್ಲಿ ಕೂಡ ಸೆಲ್ಫಿ ಸ್ಟಿಕ್ಕಲ್ಲಿ ಮತ್ತು ಟ್ರೈಪಾಡಲ್ಲಿ ವಿಡಿಯೋಗ್ರಫಿ ಮಾಡುವಂಥದ್ದು ನಿಷಿದ್ಧ. ಸಾಧ್ಯ ಆದಷ್ಟು ಯಾವುದೇ ರೂಲ್ಸ್ ಬ್ರೇಕ್ ಮಾಡದಾಗೆ ಮಾಡೋ ಪ್ರಯತ್ನ ಮಾಡ್ತೇನೆ. ಹತ್ತಬೇಕು ನಾವು. ಇಲ್ಲಿ ಈ ಥರ ಇದೆ. ಹಿಂದ್ಗಡೆ ಹೀಗೆ ಕಾಣ್ತಾ ಇದೆ. ದೂರಕ್ಕೆ ಅರಮನೆ ಕಾಣ್ತಾ ಇದೆ. ಬನ್ನಿ ಇನ್ನು ಮೇಲೋಗೋಣ. ಇಲ್ಲಿ ಮತ್ತೆ ಇನ್ನೊಂದು ದ್ವಾರ ಹೀಗಿದೆ ನೋಡಿ. ಇಲ್ಲಿ ಇನ್ನೊಂದು ದ್ವಾರ. ಮತ್ತು ಕೋಟೆಯಲ್ಲಿ ನಿಮಗೆ ತೂತು ನೋಡ್ಬೋದು, ತೂತು ಕಾಣ್ಬೋದು. ಇಲ್ಲೆಲ್ಲ ಸಣ್ಣ ಸಣ್ಣ ರಂಧ್ರಗಳಿದೆ ಕೋಟೆ ಮೇಲೆ. ಬಹುಶಃ ಅದು ಹಿಂದಿನ ಕಾಲದಲ್ಲಿ ಸೈನಿಕರಿಗೆ ನೋಡಲಿಕ್ಕೆ ಆಗಿರ್ಬೋದು. ಯಾರಾದರೂ ಶತ್ರುಪಡೆ ಬರ್ತಾ ಇದ್ದಾರೆ ಅಥವಾ ಬಂದೂಕನ್ನಿಟ್ಟು ಗುಂಡು ಹೊಡೆಯುವಂಥ ಕೆಲಸಕ್ಕಾಗಿರ್ಬೋದು. ಇಲ್ಲಿ ಮತ್ತೆ ಇನ್ನೊಂದು ದ್ವಾರ ನೋಡಿ. ಇಲ್ಲಿ ಇನ್ನೊಂದು ದ್ವಾರ. ಮತ್ತೆ ಎಂಟ್ರ್ ಆಗ್ತಾ ಇದ್ದೇವೆ, ಮತ್ತೆ ಒಳಗೆ ಹೋಗ್ತಿದ್ದೇವೆ. ಹತ್ತಬೇಕು, ಸಿಕ್ಕಾಬಟ್ಟೆ ಹತ್ತಬೇಕು. ನೋಡಿ, ಇಲ್ಲಿ ಮರಗಳು, ಗಿಡಗಳು ನೋಡಿ. ಈ ಕಲ್ಲಿನ ಸೈಜ್ ನೋಡಿ. ನಾನು ಮೊಬೈಲಲ್ಲಿ ಝೂಮ್ ಔಟ್ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ ನೋಡಿ ಹೇಗೆ ಕಾಣ್ತಾ ಇದೆ ಅಂತೇಳಿ. ಬಹುಶಃ ಈ ಗೋಡೆಯಲ್ಲಿ ಕಾಣ್ತಿರೋ ರಂಧ್ರಗಳು ಹಿಂದಿನ ಕಾಲದಲ್ಲಿ ಸೈನಿಕರು ಹೊರಗೆ ಒಬ್ಸರ್ವ್ ಮಾಡಲಿಕ್ಕೆ ಇರುವಂಥ ತೂತಾಗಿರ್ಬೋದು. ಇಲ್ಲಿಂದ ಬಂದೂಕನ್ನಿಟ್ಟು ವೈರಿ ಪಡೆ ಯಾರು ಬಂದರೆ ಅವರನ್ನು ಅಟ್ಯಾಕ್ ಮಾಡಲಿಕ್ಕೆ ಉಪಯೋಗ ಮಾಡ್ತಿದ್ದು
ಅವರನ್ನು ಬಹುಶಃ ವೈರಿ ಪಡೆ ಸೈನಿಕರು ಏನಾದರೂ ಕೋಟೆಗೆ ಅಟ್ಯಾಕ್ ಮಾಡಿದರೆ ಅವರನ್ನು ಬಂದೂಕಲ್ಲಿ ಶೂಟ್ ಮಾಡಲಿಕ್ಕೆ ಉಪಯೋಗ ಮಾಡ್ತಿದ್ರೇನೋ. ಮತ್ತೆ ಪುನಃ ಒಳಗೆ ಹೋಗ್ತಾ ಇದ್ದೇವೆ. ಇನ್ನು ನೋಡಿ, ಇದು ರೂಫಿಂಗ್ ಈ ಥರ ಮಾಡಿದ್ದಾರೆ. ಮತ್ತು ಪ್ರತಿ ಟೈಲ್ಸ್ ಇದು ಎಂಡಿಂಗಲ್ಲಿ ನೋಡಿ ಡಿಸೈನ್ ಬೇರೆ ಬೇರೆ ಡಿಸೈನ್. ಬಹುಶಃ ಫೋಕಸ್ ಆಗ್ತಾ ಇರ್ಬೋದು ಅಂತ ತಿಳ್ಕೊಂಡಿದ್ದೇನೆ. ಹಾಗೆ ಮುಂದೆ ಹೋಗ್ತಿದ್ದೇವೆ. ಭಾರಿ ಚೆನ್ನಾಗಿ ಒಂದು ಬಿಳಿ ವೆರೈಟಿದೊಂದು ಹೂವು ಇಲ್ಲಿ ಬೆಳೆದಿದೆ ನೋಡಿ ಹೇಗಿದೆ ಅಂತ ಹೇಳುವಂಥದ್ದು. ಬನ್ನಿ, ಇಲ್ಲೆಲ್ಲ ನೀರು ಹೋಗಲಿಕ್ಕೆ ಹಿಂದಿನ ಕಾಲದಲ್ಲಿ ವ್ಯವಸ್ಥೆ ಮಾಡಿರುವಂಥದ್ದು ನೋಡ್ಬೋದು ನೀವು. ಇನ್ನು ಮೇಲೆ ಹತ್ಕೊಂಡೇ ಹೋಗ್ತಾ ಇದ್ದೇವೆ, ಇನ್ನು ತಲುಪಲಿಲ್ಲ ನಾವು. ಹಾಗೆ ಅಲ್ಲಿಂದ ಒಳಗೆ ಹೋಗ್ತಾ ಇದ್ದೇವೆ ಈಗ ನಾವು. ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಹೇಳುವಂಥದ್ದು. ಬನ್ನಿ ಮುಂದೆ ಹೋಗೋಣ. ಮರದ ಬೀಮ್ಗಳು. ಇನ್ನೂ ಅರಮನೆ ರೀಚ್ ಆಗಲಿಲ್ಲ, ಇನ್ನು ಹೋಗ್ತಾನೆ ಇದ್ದೇವೆ. ಮತ್ತಿನ್ನೊಂದು ದ್ವಾರ ಬಗ್ಗಿಕೊಂಡು ಹೋಗಬೇಕು. ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಹೇಳುವಂಥದ್ದು. ಮೇಲೆ ಸೂರ್ಯ ನಿಧಾನಕ್ಕೆ ಮೋಡ ಮತ್ತು ಮಂಜಿನ ಒಳಗಿಂದ ಹೊರಗೆ ಬರ್ತಾ ಇದ್ದಾನೆ. ಚಳಿ ಇನ್ನೂ ಹಾಗೇ ಇದೆ. ಆದರೆ ಅರಮನೆ ಈ ದೃಶ್ಯ ಮತ್ತು ಇಲ್ಲಿಗೆ ಬರಲಿಕ್ಕೆ ಹತ್ಕೊಂಡು ಬಂದಂಥ ರಸ್ತೆಯಲ್ಲಿ ಅರ್ಧ ಚಳಿ ಮೂಡಿ ಹೋದಾಗಿದೆ ನಮಗೆ. ನೋಡಿ ಹೇಗೆ ಕಾಣ್ತಾ ಇದೆ ಅಂತೇಳಿ. ಮತ್ತೆ ಒಳಗೆ ಹೋಗ್ತಾ ಇದ್ದೇವೆ. ನೋಡ್ಬೋದು ಹೇಗೆ ಕಾಣ್ತಾ ಇದೆ ಅಂತೇಳಿ. ಇನ್ನು ಒಳಗೆ ಹೋಗಬೇಕು. ಹೀಗೆ ಮುಂದೆ ಹೋಗೋಣ. ವಾವ್, ಬ್ಯೂಟಿಫುಲ್ ವ್ಯೂ. ಬನ್ನಿ ಹೋಗೋಣ. ದೂರದಲ್ಲಿ ಇಮೇಜಿ ಟೌನ್ ಕಾಣ್ತಾ ಇದೆ, ನೋಡ್ಬೋದು. ಇನ್ನು ಮತ್ತೆ ಹತ್ತಬೇಕು. ಹತ್ತಿ ಸುಸ್ತಾಯಿತು. ಬಹುಶಃ ಈಗ ನಾವು ಅರಮನೆ ಒಳಗೆ ಎಂಟ್ರ್ ಆಗ್ತಾ ಇರ್ಬೋದು ಅಂತ ಕಾಣ್ತಾ ಇದೆ ನನಗೆ. ನೋಡಿ ಹೇಗೆ ಕಾಣ್ತಾ ಇದೆ ಅಂತೇಳಿ. ಓಕೆ, ಬಹುಶಃ ಈಗ ಖಂಡಿತ ಅರಮನೆ ಒಳಗೆ ಎಂಟ್ರ್ ಆದ್ವಿ. ಕಲ್ಲಿನ ಮೆಟ್ಟಕಲ್ಲು. ಬನ್ನಿ ಹೋಗೋಣ. ಇಲ್ಲಿ ಶೂ ತೆಗೆದು ಒಳಗೆ ಹೋಗಲಿಕ್ಕೆ ಕ್ರಮ. ನೋಡಿ ಅರಮನೆ ಒಳಗೆ ಎಂಟ್ರ್ ಆಗಿದ್ದೇವೆ. ಫುಲ್ ಮರದ ಫ್ಲೋರ್, ಕಂಪ್ಲೀಟ್ ಮರದಲ್ಲಿ ಮಾಡಿದ್ದಾರೆ. ಇಲ್ಲಿ ನೋಡಿ ಇದೆಲ್ಲ ಸ್ಲೈಡಿಂಗ್ ವಿಂಡೋಸ್. ನಾನು ನೆನ್ನೆದು ವಿಡಿಯೋದಲ್ಲಿ ಕೂಡ ನಿಮಗೆ ನೆನ್ನೆ ಹೋದ ಅರಮನೆದು ನಾನು ತೋರಿಸಿದ್ದೆ. ಸ್ವಲ್ಪ ವಿಡಿಯೋ ಶೇಕ್ ಆಗ್ಬೋದು. ಇಲ್ಲಿ ಕರೆಕ್ಟಾಗಿ ಮೊಬೈಲ್ ಹಿಡ್ಕೊಳ್ಳೋಂಥ ವ್ಯವಸ್ಥೆ ಇಲ್ಲ ನನ್ನ ಹತ್ರ. ಸೆಲ್ಫಿ ಸ್ಟಿಕ್ ಆಗಲಿ ಟ್ರೈಪೋಡ್ ಆಗಲಿ ಯಾವುದು ಯೂಸ್ ಮಾಡಲಿಕ್ಕೆ ಇಲ್ಲಿ ಅಲೌಡ್ ಇಲ್ಲ. ಇಲ್ಲಿ ನೋಡಿ ಅರಮನೆಯ ಮೇಲಿನ ಅಟ್ಟದ ಒಂದು ಇದು ಕಾಣ್ಬೋದು ನೀವು, ಸೀಲಿಂಗ್. ನಮ್ಮ ಭಾರತ ದೇಶದಲ್ಲಿ ಮಾಡಿದಾಗೆ ಹಳೆ ಕಾಲದ ಮನೆಗಳಲ್ಲಿ ಅಟ್ಟ ಇದ್ದಾಗೆ ಕಾಣ್ತಾ ಇದೆ ನನಗೆ. ಇಲ್ಲಿ ಮತ್ತೆ ಏಣಿ ಹತ್ತಲಿಕ್ಕೆ ನಮಗೆ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಸ್ಟೇ ಹೈಡ್ರೇಟೆಡ್ ಅಂತ. ಇಲ್ಲಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಮರಗಳನ್ನು ಉಪಯೋಗ ಮಾಡಿ ಇಲ್ಲಿ ಇದನ್ನು ಕಟ್ಟಿದ್ದಾರೆ ಅಂತ ಹೇಳುವಂಥದ್ದು. ಮೇಲ್ಛಾವಣಿ ನೋಡ್ಬೋದು ನೀವು. ಇದು ಮತ್ತೆ ಒಂದು ಹಾಲ್ ಇದ್ದಾಗೆ ಕಾಣ್ತಾ ಇದೆ. ಕಂಪ್ಲೀಟ್ ಕೆಳಗೆ ಮರದ ಫ್ಲೋರಿಂಗ್, ಮರದ ಹಲಗೆಯಲ್ಲಿ ಮಾಡಿದಂಥ ಫ್ಲೋರಿಂಗ್. ರಾಜರ ಕಾಲದಲ್ಲಿ
ಎಷ್ಟು ಮರವನ್ನು ಉಪಯೋಗ ಮಾಡಿದ್ದಾರೆ ಅಂತ ಹೇಳುವಂಥದ್ದು ನಿಮಗೆ ಇಲ್ಲಿ ಗೊತ್ತಾಗ್ಬೋದು. ಇದೆಲ್ಲ ಸ್ಲೈಡಿಂಗ್ ವಿಂಡೋಸ್. ನಾನು ನಿನ್ನೆ ವಿಡಿಯೋದಲ್ಲಿ ಕೂಡ ನಿಮಗೆ ತೋರಿಸಿದ್ದೆ. ನಿನ್ನೆ ನಾವು ಹೋದ ಕ್ಯಾಸಲ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು. ಬನ್ನಿ ಇನ್ನು ಮುಂದೆ ಹೋಗೋಣ. ಹಿಂದಿನ ಕಾಲದಲ್ಲಿ ಸೈನಿಕರು ಯಾವ ಥರದ ಪ್ರೊಟೆಕ್ಷನ್ ಅಥವಾ ಮೇಲ್ಕವಚ ಯೂಸ್ ಮಾಡ್ತಿದ್ರು ಮತ್ತು ಕತ್ತಿ ಹೇಗೆ ಉಪಯೋಗ ಮಾಡ್ತಿದ್ರು ಅಂತ ಹೇಳುವಂಥದ್ದನ್ನು ಅರ್ಜುನ್ ತೋರಿಸ್ತಾ ಇದ್ದಾನೆ. ಬನ್ನಿ ಇನ್ನು ಮುಂದೆ ಹೋಗೋಣ. ಸಿಕ್ಕಾಬಟ್ಟೆ ದೊಡ್ಡದಿದೆ ಅರಮನೆ. ಮತ್ತು ತುಂಬ ಈ ಥರದ ಏಣಿಗಳನ್ನು ಹತ್ತಬೇಕಾಗ್ತದೆ. ನಾವು ಆಲ್ರೆಡಿ 1.2 ಕಿಲೋಮೀಟ್ರಿಂದ ಜಾಸ್ತಿ ನಡೆದು ಬಂದಾಗಿದೆ. ಈಗ ಈ ಏಣಿಯನ್ನು ಹತ್ತೋದು ಅಂತ ಹೇಳಿದರೆ ಸುಲಭದ ಮಾತಲ್ಲ. ಅದು ಕೂಡ ತುಂಬ ಸ್ಟೀಪ್ ಏಣಿ. ಹಾಗಾಗಿ ಆಲ್ವೇಸ್ ಸ್ಟೇ ಹೈಡ್ರೇಟೆಡ್ ಅಂತೇಳಿ ಇಲ್ಲಿ ನಮಗೆ ಅರಮನೆಗೆ ಪ್ರವೇಶ ಆಗೋಗಲೇ ಹೇಳಿಬಿಡ್ತಾರೆ. ನೀರು ಚೆನ್ನಾಗಿ ಕುಡಿಬೇಕು ಅಂತೇಳಿ. ಬನ್ನಿ ಹೋಗೋಣ, ಏನಿದೆ ಅಂತ ಹೇಳುವಂಥದ್ದನ್ನು ನೋಡೋಣ. ಎಷ್ಟು ದೊಡ್ಡ ಮರದ ಬೀಮ್ಗಳು. ಅರ್ಜುನಿಗೆ ಬಹುಶಃ ಸುಸ್ತಾಯ್ತು ಅಂತ ಕಾಣ್ತದೆ. ಸೊ ಇಲ್ಲಿ ಒಂದು ಕಿಟಕಿ ಇದೆ. ಇಲ್ಲಿ ಮತ್ತೆ ನಾವು ಕೆಳಗೆ ನೋಡಿದಂಥ ದೊಡ್ಡ ಹಾಲ್ ನೋಡ್ಬೋದು ನೀವು. ಇನ್ನು ಆಚೆ ಮತ್ತೆ ಇನ್ನೊಂದು ಏಣಿ ಇದೆ. ಬಹುಶಃ ಅರಮನೆಯ ಮೇಲಿನ ಮಾಡಿಗೆ ಹತ್ತಲಿಕ್ಕೆ. ನೋಡು, ಅಲ್ಲಿ ಹೋಗುವ. ಕಿಟಕಿಯಿಂದ ಹೊರಗೆ ಇಮೇಜಿ ಟೌನ್ ಇದೊಂದು ವ್ಯೂ. ಬನ್ನಿ ಹೋಗೋಣ. 2ನೇ ಫ್ಲೋರ್ ಆಗಿ 3ನೇ ಫ್ಲೋರಿಗೆ ಹತ್ತಾ ಇದ್ದೇವೆ. ತುಂಬ ಸ್ಟೀಪ್ ಏಣಿ. ಸಾಕ್ಸ್ ಹಾಕ್ಕೊಂಡು ಭಾಳ ಜಾಗ್ರತೆ ಆಗಬೇಕು ಹತ್ತುವಾಗ. ಮಗು ಬೇರೆ ನನ್ನ ಜೊತೆ ಇದೆ. ಭಾರಿ ಜಾಗ್ರತೆಯಲ್ಲಿ ಹತ್ತಬೇಕಾಗ್ತದೆ. ಓಕೆ, ಮೇಲಿನ ಫ್ಲೋರಿಗೆ ಹತ್ತಿದರೆ ನನಗೆ ಮತ್ತೆ ಇನ್ನೊಂದು ಏಣಿ, ಮತ್ತೊಂದು ಏಣಿ ಕಾಣ್ತಾ ಇದೆ. ಶಿವನೇ, ಈ ಅರಮನೆಯನ್ನು ಎಷ್ಟು ಹೈಟ್ ಮಾಡಿ ಕಟ್ಟಿದ್ದಾರೆ ಅಂತ ಹೇಳುವಂಥದ್ದು. ಇಲ್ಲಿ ಮತ್ತೆ ಪುನಃ ಒಂದು ದೊಡ್ಡ ಹಾಲ್ ಮತ್ತು ಹೊರಗೆ ಒಂದು ಸಣ್ಣ ಹಾಲ್. ಬನ್ನಿ, ಜಶ್ಮಿ ಸುಸ್ತಾದಾಗೆ ಕಾಣ್ತಾ ಇದೆ. ಮೌಂಟ್ ಎವರೆಸ್ಟ್ ಹತ್ಬೋದಾ ಅಂತ. ಬನ್ನಿ ಮೇಲೆ ಹೋಗೋಣ. ಅರ್ಜುನ್ ಜಾಗ್ರತೆ ಮಗ, ಗಟ್ಟಿ ಹಿಡ್ಕೊಂಡು ಹತ್ತು. ಇನ್ನು ಮೇಲೆ ಮೇಲೆ ಹೊರಗೆ ಕಿಟಕಿಯಿಂದ ತಣ್ಣನೆ ಗಾಳಿ. ಅಯ್ಯೋ ಭಗವಂತ, ಮತ್ತೆ ಹತ್ತಬೇಕು. ಹತ್ತೋಣ, ಏನಿದೆ ಅಂತ ನೋಡೋಣ. ಬೇಗ ಹತ್ತೋಣ. ಇಲ್ಲಿ ಹತ್ತಿ ಇಲ್ಲಿಗೆ ಮುಗೀತು ಅಂತ ನೆನೆಸಿದ್ರೆ ಮತ್ತೆ ನೋಡಿದರೆ ಜನರು ಇಳ್ಕೊ ಬರ್ತಾ ಇದ್ದಾರೆ. ರಾಜ ಇಷ್ಟೇ ಎತ್ತರದಲ್ಲಿ ಬಂದು ಏನು ಮಾಡ್ತಿದ್ನ ಅಂತ ಹೇಳುವಂಥದ್ದು ಆಶ್ಚರ್ಯ ಆಗ್ತಾಯಿದೆ ನನಗೆ. ಜಶ್ಮಿ ಇನ್ನು ಬಂದಾಗೆ ಕಾಣ್ತಾ ಇಲ್ಲ. ಅರ್ಜುನ್ ವೇಟ್ 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 ಒಟ್ಟಿಗೆ ಕಮ್ ದಿಸ್ ಸೈಡ್. ಇವತ್ತು ನಾನು ಫ್ಲೋರಿದ್ದು ಲೆಕ್ಕಾಚಾರ ಹಿಡಿತಾ ಇದ್ದೆ. ಇನ್ನು ಫ್ಲೋರ್ ಲೆಕ್ಕಾಚಾರ ತಪ್ಪಿ ಹೋಗ್ತದೆ ನನಗೆ. ಹೋಗುವ, ಮೇಲೆ ಹೋಗುವ. ಓ, ಇಲ್ಲಿ ಬೇರೆ ಬಗ್ಕೊಂಡು ಹೋಗಬೇಕು. ಬನ್ನಿ ಹೋಗೋಣ. ಭಗವಂತ, ಇಲ್ಲಿ ಹತ್ತಿದ್ರೆ ಮತ್ತೆ ಪುನಃ ಹತ್ತಕ್ಕಿದೆ. ಬನ್ನಿ ಅಲ್ಲಿಗೂ ಹೋಗೇ ಬಿಡೋಣ. ಜಶ್ಮಿ ಹೇಳಿದ ನಿಜ. ಹಿಮೇಜಿ ಕ್ಯಾಸಲ್ಗೆ ಹತ್ತಿದ್ರೆ ಮೌಂಟ್ ಎವರೆಸ್ಟ್ ಹತ್ತಿ ಬಿಡ್ಬೋದು. ಬನ್ನಿ ಹೋಗೋಣ. ಹತ್ತಿ ಹತ್ತಿ ಸಾಕಾಗಿ ಹೋಯಿತು. ಭಾಳ ಜಾಗ್ರತೆಯಿಂದ ಹತ್ತಬೇಕಾಗ್ತದೆ.
ಸ್ವಾಮಿ. Is this? Top floor. What floor is this? 6th floor. 6th floor. The top floor. Final floor. Final floor is the 6th floor. 1, 2, 3, 4, 5, 6. Okay. Thank you. Thank you. Sixth floor, Jashmi. 6th final. 6ನೇ ಫ್ಲೋರಿಗೆ ಹತ್ತಿದ ಮೇಲೆ ಇಲ್ಲಿ ದೇವರು ಇದ್ದಾರೆ. ದೇವರ ಮಂದಿರ, ಸಣ್ಣ ಒಂದು ಮಂದಿರ. ಇಲ್ಲಿ ಕೈ ಮುಗ್ದಿದ್ದೇವೆ. ನೋಡ್ಬೋದು ಹೀಗಿದೆ ಇಲ್ಲಿಂದ ಹಿಮೇಜಿ ಟೌನ್. ಇದೊಂದು ವ್ಯೂ ನೋಡುವ. ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ. ಎಷ್ಟು ಎತ್ತರಕ್ಕೆ ಹತ್ತಿದ್ದೇವೆ. ಆ ಗ್ರೌಂಡಲ್ಲಿ ನಿಮಗೆ ಜನರು ಚಿಕ್ಕ ಚಿಕ್ಕ ಚುಕ್ಕಿಯ ಥರ ಕಾಣ್ತಾ ಇರ್ಬೋದು. ನಾವು ಆಗ ಅಲ್ಲಿ ಕಾಣ್ಬೋದು. ನೀವು ಈ ಕಂದಕವನ್ನು ದಾಟಿ ನೋಡಿ, ಅಲ್ಲಿ ಬ್ರಿಡ್ಜ್ ಕಾಣ್ತಾ ಇದೆ. ಫೋಕಸ್ ಆಗ್ತಾ ಇಲ್ಲ. ಓಕೆ ನೋಡಿ, ಆ ಬ್ರಿಡ್ಜಿನ ಮುಖಾಂತರ ದಾಟಿ ಬಂದಂಥದ್ದು ನಾವು. ಓಕೆ, ಇಲ್ಲಿಂದ ಹಿಮೇಜಿ ಟೌನನ್ನು ನೋಡಲಿಕ್ಕೆ 100 yen ಹಾಕಿದರೆ ಬೈನಾಕ್ಯುಲರ್ಸ್ ಕೊಟ್ಟಿದ್ದಾರೆ. ಅರ್ಜುನ್ ನೋಡ್ತಾ ಇದ್ದಾನೆ. ಎಂತ ಕಾಣ್ತೊಟ್ಟು ಮಗ? ಎಂತ? ಹೌದಣ್ಣ, ನಾನೊಂದು ಸ್ವಲ್ಪ ನೋಡಕ್ಕ. ಇಲ್ಲಿಂದ ಇಳಿಯುವಾಗ ಪ್ರಪಾತಕ್ಕೆ ಧುಮುಕಿದಾಗೆ ಆಗ್ತದೆ. ಭಾಳ ಜಾಗ್ರತೆಯಿಂದ ಹಿಡ್ಕೊಂಡು ಹೋಗಬೇಕು. ಎಸ್ಪೆಷಲಿ ಸಾಕ್ಸ್ ಬೇರೆ ಹಾಕೊಂಡಿದ್ದೇವೆ. ನೋಡಿ ಎಷ್ಟು ಡೀಪ್ ಇದೆ ಅಂತ ಹೇಳಿದರೆ ಡೈರೆಕ್ಟ್ ಬಾವಿಗೆ ಇಳಿದಾಗ ಆಗ್ತಾ ಇದೆ. ನೋಡಿ, ಒರಿಜಿನಲಿ ಅಲ್ಲಿ ಮಧ್ಯದಲ್ಲಿ ಅರಮನೆ ಕಾಣ್ತಾ ಇರ್ಬೋದು ನಿಮಗೆ. ಒರಿಜಿನಲಿ ಈ ಅರಮನೆಯದು ಫೋರ್ಟಿಫಿಕೇಶನ್ಸ್ ಇಷ್ಟು ದೊಡ್ಡದಾಗಿತ್ತಂತೆ. ಇದು ಈಗ ಸಿಟಿ ಡೆವಲಪ್ ಆಗ್ತಾ ಇದ್ದಾಗ ಜಸ್ಟ್ ಆ ಮೇನ್ ಅಲ್ಲಿ ಕಾಣ್ತಾ ಇದೆ ನೋಡಿ, ಸೆಂಟರಲ್ಲಿ. ಅಷ್ಟಕ್ಕೆ ಮಾತ್ರ ಲಿಮಿಟ್ ಆಗಿದೆ. ಮುಂಚೆ ಇಲ್ಲೆಲ್ಲ ಹಳ್ಳಿಗಳು, ಆ ಹಳ್ಳಿಗಳ ಸುತ್ತ ಇಲ್ಲೆಲ್ಲ ಕೋಟೆ ಇತ್ತಂತೆ ಹೀಗೆ. ಈಗ ಅದು ಯಾವುದೂ ಇಲ್ಲ, ಎಲ್ಲ ನಾಶ ಆಗಿ ಹೋಗಿದೆ. ಈಗ ನಿಮಗೆ ಇಷ್ಟು ಮಾತ್ರ ಕಾಣಬಹುದು. ಮ್ಯೂಸಿಕ್ ಕ್ಯಾಸಲ್ಗೆ ಹತ್ತಿ ಇಳಿದ ಮೇಲೆ ಯಾವ ಬೆಟ್ಟ ಸಹ ಮೌಂಟ್ ಎವರೆಸ್ಟ್ ಕೂಡ ಹತ್ಬೋದು ಅಂತಲ್ಲ. ಮೌಂಟ್ ಎವರೆಸ್ಟ್ ಹತ್ತಲಿಕ್ಕೆ ಇಡೀ 14 days ಇದು ಜಪಾನ್ ಟ್ರಿಪ್ಪಲ್ಲಿ ಮಾಡ್ತಾ ಇದ್ದು ಧಾರಾಳ. ಈಗ ಬ್ಯಾಗ್ ಮಕ್ಕಳನ್ನು ಹಿಡ್ಕೊಂಡು ಮೌಂಟ್ ಎವರೆಸ್ಟ್ ಹತ್ತಲಿಕ್ಕೆ ನಮಗೀಗ ಟ್ರೈನಿಂಗ್ ಆದಾಗ ಆಗಿದೆ. ಈಗ ನಾವು ಹಿಮೇಜಿ ಕ್ಯಾಸಲ್ನಿಂದ ನೋಡಿ ಎಕ್ಸಿಟ್ ಆದ್ವಿ. ಬ್ಯಾಕ್ಗ್ರೌಂಡಲ್ಲಿ ಹೀಗೆ ಕಾಣ್ತಾ ಇದೆ ನಿಮಗೆ. ಎಕ್ಸಿಟ್ ಆಗ್ತಾ ಇದ್ದೇವೆ. ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್. ಆಗಿನ ಕಾಲದಲ್ಲಿ ರಾಜ ಎಂಥ ಒಂದು ವೈಭೋಗದಿಂದ ಬದುಕಿರ್ಬೋದು ಅಂತ ಹೇಳುವಂಥದ್ರ ಬಗ್ಗೆ ಒಂದು ಸಣ್ಣ ಕಿರುಪರಿಚಯ ಸಿಕ್ತು ನಮಗೆ. ಭಾಳ ದೊಡ್ಡ ಕ್ಯಾಸಲ್. ಸಹದೇವ್ ಈಗ ನಿದ್ದೆಯಿಂದ ಎದ್ದಿದ್ದಾನೆ. ಬನ್ನಿ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗೋಣ. ಹಿಮೇಜಿ ಕ್ಯಾಸಲ್ ನೋಡಿ ಆದಮೇಲೆ ನಾವು ಇವಾಗ ಹಿರೋಶಿಮಾಗೆ ಹೋಗ್ತಾ ಇದ್ವಿ. ಫೈನಲಿ ನಾವು ಹಿರೋಶಿಮಾಗೆ ಬಂದು ರೀಚ್ ಆದ್ವಿ. ಒಂದು ಕಾಲದಲ್ಲಿ ಅಮೇರಿಕದ ಆಟಮ್ ಬಾಂಬ್ ದಾಳಿಗೆ ತುತ್ತಾಗಿ ಕಂಪ್ಲೀಟಾಗಿ ನೆಲಸಮ ಆದಂಥ ಈ ಊರು ಇವತ್ತು ಜಪಾನ್ನ ಅತಿ ದೊಡ್ಡ ನಗರಗಳಲ್ಲಿ ಒಂದು. ನನಗಿಲ್ಲಿ ಆಟಮ್ ಬಾಂಬ್ ಬಿದ್ದಿದೆಯಲ್ಲ ಅಂತ ಹೇಳುವಂಥ ಕಾರಣಕ್ಕೆ ನಾವು ಇದನ್ನು ನೋಡಲಿಕ್ಕೆ ಬರ್ತಿದ್ದೇವೆ ಅಂತ ಹೇಳುವಂಥದ್ದು ಬೇಜಾರಿನ ಸಂಗತಿ. ಅದೊಂದು ವಿಪರ್ಯಾಸವೇ ಸರಿ. ಎಲ್ಲ ಟೂರಿಸ್ಟ್ಗಳು ಇಲ್ಲಿ ಆಟಮ್ ಬಾಂಬ್ ಬಿದ್ದಿದೆ ಅಂತೇಳಿ ಇಲ್ಲಿನ ಆಟಮ್ ಬಾಂಬ್ ಮೆಮೋರಿಯಲ್ ಅಥವಾ ಪೀಸ್ ಮೆಮೋರಿಯಲನ್ನು ನೋಡಲಿಕ್ಕೆ ಬರುವಂಥದ್ದು ನಿಜವಾಗಿ ಅದೊಂದು ವಿಪರ್ಯಾಸ. ಅದರ ಬದಲಾಗಿ ಯಾವುದಾದ್ರೂ ಒಂದು ಒಳ್ಳೆ ಟೂರಿಸ್ಟ್ ಅಟ್ರ್ಯಾಕ್ಷನಿಗೋಸ್ಕರ ಅಥವಾ ಯಾವುದಾದ್ರೂ ಒಂದು ದೇವಸ್ಥಾನವೋ ಪಗೋಡವೋ ಇನ್ಯಾವುದು ಒಂದು ಅಟ್ರ್ಯಾಕ್ಷನನ್ನು ನೋಡಲಿಕ್ಕೋಸ್ಕರ ಬರುವಂಥದ್ದು ಇದ್ದಿದ್ರೆ ಇನ್ನೂ ಖುಷಿ ಆಗ್ತಾಯಿತ್ತು. ಬಟ್ ಹಿಸ್ಟ್ರಿಯನ್ನು ನಾವು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಆಗುವಂಥದ್ದು ಆಗಿ ಹೋಗಿದೆ. ಬನ್ನಿ ಹಾಗಿದ್ರೆ ನನ್ನ ಜೊತೆ ಹಿರೋಶಿಮಾದಲ್ಲಿರುವಂಥ
ಆ ಪೀಸ್ ಮೆಮೋರಿಯಲನ್ನು ನಾವು ನೋಡುವ. ಇವೆಲ್ಲ ಕಾತುರರಾಗಿ ನೋಡಲಿಕ್ಕೆ ಕಾಯ್ತಿದ್ದಂಥ ಎ ಬಾಂಬ್ ಮೆಮೋರಿಯಲ್ ಆರ್ ಅಟಮಿಕ್ ಬಾಂಬ್ ಮೆಮೋರಿಯಲ್ ಆರ್ ಪೀಸ್ ಮೆಮೋರಿಯಲ್. ಅದರ ಎದುರುಗಡೆ ಇದ್ದೇನೆ ನೋಡಿ, ನನ್ನ ಹಿಂದೆ ಕಾಣ್ತಾ ಇರ್ಬೋದು ನಿಮಗೆ ಬಿಲ್ಡಿಂಗ್. ಸೊ ಆಗಸ್ಟ್ 6, 1945 ಬಾಂಬು ಸುಮಾರು 600 ಮೀಟರ್ ಎಬವ್ ದ ಗ್ರೌಂಡ್ ಲೆವೆಲ್ ಬ್ಲಾಸ್ಟ್ ಆಗ್ತದೆ. ಅಮೇರಿಕಾದವರ ಲಿಟಲ್ ಬಾಯ್ ಬಾಂಬ್ ಬ್ಲಾಸ್ಟ್ ಆಗುವಂಥದ್ದು. ಫ್ಯಾಟ್ ಬಾಯ್ ನಾನು ಆವಾಗಲೇ ಹೇಳಿದೆ, ನಾಗಸಕಿಯಲ್ಲಿ ಆದಂಥದ್ದು. ಸೊ 600 ಮೀಟರ್ ಎಬವ್ ಬ್ಲಾಸ್ಟ್ ಆದಾಗ ಇಲ್ಲಿದ್ದಂಥ 1,40,40,000 ಜನ ಭಸ್ಮ ಆಗಿ ಹೋಗ್ತಾರೆ. ಕ್ಷಣ ಮಾತ್ರದಲ್ಲಿ ಭಸ್ಮ ಆಗಿ ಹೋಗ್ತಾರೆ. ಬಾಂಬ್ ಅಷ್ಟು ಮೇಲೆ ಬ್ಲಾಸ್ಟ್ ಆದ್ರೂ ಅದರ ಹೀಟ್ ಮತ್ತು ಆ ಬೆಂಕಿಯ ಜ್ವಾಲೆಗೆ ಇಲ್ಲಿ ಏನಂದರೆ ಏನೂ ಉಳಿಯುವುದಿಲ್ಲ. ಕೆಲವೊಂದು ಬಿಲ್ಡಿಂಗ್ಗಳು ಮಾತ್ರ ಉಳ್ಕೊಳ್ತದೆ. ಮತ್ತೊಂದಷ್ಟು ಸ್ಕೆಲಿಟನ್ಗಳು ಅಥವಾ ಇನ್ನು ಕೆಲವೊಂದು ಕಲ್ಲುಗಳೆಲ್ಲ ಆ ಟೆಂಪರೇಚರ್ ಅಷ್ಟು ಬಿಸಿ ಆದ್ರಿಂದ ಗಾಜಾಗಿ ಪರಿವರ್ತನೆ ಆಗ್ತದೆ. ಅದರಲ್ಲಿ ಇದು ಇಲ್ಲಿ ಏನು ನಿಮ್ಮ ಹಿಂದೆ ಏನು ಈ ಬಿಲ್ಡಿಂಗ್ ಕಾಣ್ತಾ ಇದೆ, ಇದು ಇಂಡಸ್ಟ್ರಿಯಲ್ ಪ್ರಮೋಷನ್ ಸೆಂಟರ್ ಆಗಿತ್ತಂತೆ. ಅದನ್ನು ಈಗ ಮೆಮೋರಿಯಲ್ ಆಗಿ ಉಳಿಸ್ಕೊಂಡಿದ್ದಾರೆ. ಬಿಕಾಸ್ ಅದು ಸ್ವಲ್ಪ ನೋಡಲಿಕ್ಕೆ ಯೂನಿಕ್ ಆಗಿತ್ತು ಅಂತ ಹೇಳುವಂಥ ಕಾರಣಕ್ಕೇನು ಅದನ್ನು ಮೆಮೋರಿಯಲ್ ಆಗಿ ಉಳಿಸ್ಕೊಂಡಿದ್ದಾರೆ. ನಾನು ನಿಮಗೊಂದು ಫೋಟೋ ತೋರಿಸ್ತೇನೆ. ಈಗ ಆ ಫೋಟೋದಲ್ಲಿ ನಿಮಗೆ ಗೊತ್ತಾಗ್ಬೋದು ಬೇರೆ ಯಾವುದೆಲ್ಲ ಬಿಲ್ಡಿಂಗ್ಗಳು ಅದರಲ್ಲಿ ಉಳಿದಿತ್ತು ಅಂತ ಹೇಳುವಂಥದ್ದು. ಸೊ ನೀವಿಲ್ಲಿ ನೋಡ್ಬೋದು ದೂರದಲ್ಲಿ ಇಲ್ಲಿ ನೋಡಿ, ಇಲ್ಲಿ ಕೆಲವೊಂದು ಬಿಲ್ಡಿಂಗ್ಗಳು ನಿಮಗೆ ಕಾಣ್ತದೆ. ಅದೆಲ್ಲ ಉಳಿದಿತ್ತಾದ್ರೂ ಈ ಬಿಲ್ಡಿಂಗನ್ನು ಸ್ಪೆಸಿಫಿಕ್ ಆಗಿ ಎ ಬಾಂಬ್ ಮೆಮೋರಿಯಲ್ ಅಂತ ಉಳಿಸ್ಕೊಳ್ತಾರೆ. ಬನ್ನಿ ನಾವಿವಾಗ ಮುಂದೆ ಹೋಗಿ ಈ ಮೆಮೋರಿಯಲ್ ಹೇಗಿದೆ ಅಂತ ಹೇಳುವಂಥದ್ದನ್ನು ರಿಯಲ್ ಲೈಫಲ್ಲಿ ನೋಡೋಣ. ಆ ಅಟಮಿಕ್ ಬಾಂಬ್ ಬ್ಲಾಸ್ಟ್ ಆದ ಮೇಲೆ ಎಷ್ಟೋ ಜನ ನೀರು ಕೊಡಿ ಅಂತೇಳಿ ಎಷ್ಟೋ ಜನ ತೀರಿ ಹೋದ್ರಂತೆ. ಸೊ ಅವರ ಆತ್ಮಕ್ಕೆ ಇವಾಗಲಾದರೂ ಶಾಂತಿ ಸಿಗಲಿ ಅಂತ ಹೇಳುವಂಥ ಕಾರಣಕ್ಕೆ ಇಲ್ಲಿ ನೀರನ್ನು ಹೀಗೆ ಇಡುವಂಥದ್ದೊಂದು ಕ್ರಮ ಇದೆ. ಬನ್ನಿ ಈ ಅಟಮಿಕ್ ವಾರ್ ಮೆಮೋರಿಯಲನ್ನು ನಾವು ಇನ್ನೂ ಹತ್ತಿರದಿಂದ ನೋಡೋ ಪ್ರಯತ್ನ ಮಾಡುವ. ಬಹುಶಃ ಅದರ ಹತ್ತಿರ ಹೋಗಲಿಕ್ಕೆ ಯಾರಿಗೆ ಸಹ ಪರ್ಮಿಷನ್ ಇಲ್ಲ. ನಾವು ಹೊರವಲಯದಿಂದ ದೂರದಿಂದ ಮಾತ್ರ ನೋಡ್ಬೋದು. ನಾನು ನಿಮಗೆ ಸಾಧ್ಯ ಆದಷ್ಟು ಮಟ್ಟಿಗೆ ಚೆನ್ನಾಗಿ ತೋರಿಸೋ ಪ್ರಯತ್ನ ಮಾಡ್ತೇನೆ. ನೋಡಿ ಹೇಗಿದೆ ಅಂತ ಹೇಳುವಂಥದ್ದು. ಈ ಬಿಲ್ಡಿಂಗ್ ಹೇಗೆ ಉಳಿತು ಅಂತ ಹೇಳುವಂಥದ್ದೇ ಆಶ್ಚರ್ಯ. ಯಾಕಂದರೆ ಅಷ್ಟು ದೊಡ್ಡ ಅಣು ಬಾಂಬ್ ಇದ್ದಾಗ ಇದೊಂದು ಬಿಲ್ಡಿಂಗ್ ಉಳಿದಿದ್ದೇ ಆಶ್ಚರ್ಯ. ಇನ್ನು ಕೆಲವೊಂದು ಬಿಲ್ಡಿಂಗ್ಗಳು ಉಳಿದಿದ್ರೂ ಅದನ್ನು ಮೆಮೋರಿಯಲ್ ಆಗಿ ಕನ್ವರ್ಟ್ ಮಾಡುವಷ್ಟು ಅದು ಗಟ್ಟಿಯಾಗಿ ಇರಲಿಲ್ಲ ಕಾಣ್ತದೆ. ನೋಡಿ ಹೇಗಿದೆ ಅಂತ ಹೇಳುವಂಥದ್ದು. ನೋಡಿ ಈ ಡೋಮ್ ಏನು ಕಾಣ್ತಾ ಇದೆ, ಇದು ಬಹಳ ಫೇಮಸ್ ಅಂಬ್ರೆಲಾ ಶೇಪ್. ಇದು ಡೋಮ್ ಅಂತೇಳಿ ಹೇಳಿ. ಅಟಮಿಕ್ ಏನು ಪೀಸ್ ಡೋಮ್ ಮೆಮೋರಿಯಲ್ ಇದೆ, ಇದರ ಒಂದು ಸೈಡಿಗೆ ನದಿ ಹರಿತದೆ. ನೋಡಿ ಇಲ್ಲಿ ನದಿ ಹರಿತಾ ಇದೆ, ಇಲ್ಲಿ ಕಾಣ್ಬೋದು ನೀವು. ನೋಡಿ ಈ ಕಡೆಯಿಂದ ಹೀಗೆ ಕಾಣ್ತಾ ಇದೆ. ಇದೇ ಅಟಮಿಕ್ ವಾರ್ ಮೆಮೋರಿಯಲ್ ಇದು ಡೋಮ್. ಬನ್ನಿ ಹೋಗೋಣ ಹಾಗೆ. ಇಲ್ಲಿ ನಿಜವಾಗ್ಲೂ ನನಗೆ ವ್ಲಾಗ್ ಮಾಡಲಿಕ್ಕೆ ಒಂಥರ ಆಗ್ತಾಯಿದೆ. ಎದೆಯಲ್ಲಿ ಏನೋ ಒಂಥರ ಫೀಲಿಂಗ್. ಎಷ್ಟು ಜನ ಇಲ್ಲಿ ತೀರಿ ಹೋಗಿರ್ಬೋದೇನೋ ಪಾಪ, ಎಷ್ಟು ಅಮಾಯಕರ ಜೀವನ ಹಾಳಾಯ್ತೇನೋ ಅಂತ ಹೇಳುವಂಥದ್ದು. ಇಲ್ಲಿ ನಾನು ನೋಡಿದರೆ ಯಾರ ಮುಖದಲ್ಲಿ ಕೂಡ ನಗು ಇಲ್ಲ. ಇಲ್ಲಿ ಎಷ್ಟೊಂದು ಜನ ಟೂರಿಸ್ಟ್ ಬರ್ತಾರಲ್ಲ,
ಇದನ್ನು ನೋಡೋರ ಮುಖದಲ್ಲಿ, ಯಾರ ಮುಖದಲ್ಲಿ ಕೂಡ ನಗು ಇಲ್ಲ. ಎಲ್ಲರೂ ಒಂಥರ ಬೇಜಾರಲ್ಲೇ ನೋಡ್ತಾರೆ ಅಲ್ಲದೆ ನೆಗಾಡಿಕೊಂಡು ಏನು ಫೋಟೋ ತೆಗೆಯೋರಾಗಲಿ ಹಾಗೇನು ಕಾಣೋದಿಲ್ಲ ನಿಮಗೆ. ಇಲ್ಲಿ ನನಗೆ ನಿಜವಾಗ್ಲೂ ವಿಡಿಯೋ ಮಾಡುವಾಗ ಏನೋ ಒಂಥರ ಮನಸ್ಸಲ್ಲಿ ಭಾರ ಆಗ್ತಾಯಿದೆ. ಎಷ್ಟೊಂದು ಜನ ಅಮಾಯಕರ ಜೀವನ ಒಂದು ಬಾಂಬಿಂದಾಗಿ ಹಾಳಾಗಿ ಹೋಯಿತು. ಅದು ಬರೀ ಅಂದಾಜಿನ ಪ್ರಕಾರ 1,40,000 ಜನ, ಬಹುಶಃ ಅದಕ್ಕಿಂತಲೂ ಜಾಸ್ತಿ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನು ಅಟಾಮಿಕ್ ಬಾಂಬ್ ಮೆಮೋರಿಯಲ್ ಇದು ಇನ್ನೊಂದು ಭಾಗದಲ್ಲಿ ದೊಡ್ಡದೊಂದು ನೀರಿನ ಫೌಂಟೇನ್ ಮಾಡಿದ್ದಾರೆ. ಬಹುಶಃ ಆ ಆತ್ಮಗಳನ್ನು ಖುಷಿಪಡಿಸಲಿಕ್ಕೋಸ್ಕರ ಏನೋ. ಹಾಗೆ ಅಲ್ಲಿ ಪೀಸ್ ಮೆಮೋರಿಯಲನ್ನು ನೋಡಿಕೊಂಡು ಈ ಕಡೆಗೆ ನಾವು ಬರ್ತಾ ಇದ್ದೇವೆ. ಇಲ್ಲಿಂದ ಮುಂದೆ ಹೋದಾಗ ನಮಗೆ ಅಟಾಮಿಕ್ ಬಾಂಬ್ ವಾರ್ ಮೆಮೋರಿಯಲ್ ಮ್ಯೂಸಿಯಂ ಇದೆಯಂತೆ. ಬನ್ನಿ ಹಾಗಿದ್ರೆ ಅದನ್ನು ನೋಡುವ. ನಿಮಗೆ ಎದುರುಗಡೆ ಕಾಣ್ತಿರೋದು ಬೆಂಕಿಯ ಜ್ವಾಲೆ. ಇದಕ್ಕೆ ಫ್ಲೇಮ್ ಆಫ್ ಪೀಸ್ ಅಂತ ಹೇಳ್ತಾರೆ. ಅದರ ಹಿಂದ್ಗಡೆ ಇರುವಂಥದ್ದು ಪಾಂಡ್ ಆಫ್ ಪೀಸ್ ಅಂತೇಳಿ ಒಂದು ಸಣ್ಣ ಕೆರೆ ಇದೆ. ಇದು ಎರಡು ಕೂಡ ಇಲ್ಲಿ ತೀರಿ ಹೋದವರ ನೆನಪಿಗೋಸ್ಕರ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳೋದಕ್ಕೋಸ್ಕರ, ಮತ್ತು ಇನ್ನು ಮುಂದೆಗೆ ಈ ಥರದ ಯಾವುದೇ ಘಟನೆಗಳು ಆಗಬಾರ್ದು ಅಂತ ಹೇಳುವಂಥದ್ದಕ್ಕೋಸ್ಕರ ಎಲ್ಲ ಒಂದು ಈ ರೀಸನ್ಗಳನ್ನು ಇಟ್ಕೊಂಡು ಒಂದು ಕಾನ್ಸೆಪ್ಟಲ್ಲಿ ಇದನ್ನು ಮಾಡಿದ್ದಾರೆ. ಈ ಎರಡು ಸ್ಮಾರಕಗಳನ್ನು ಹೇಗೆ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ನೋಡಿ, ಇದು ಪಾಂಡ್ ಆಫ್ ಪೀಸ್, ಅದರ ಹಿಂದೆ ಫ್ಲೇಮ್ ಆಫ್ ಪೀಸ್, ಅದರ ಹಿಂದೆ ಎ ಬಾಂಬ್ ಪೀಸ್ ಟವರ್. ಬನ್ನಿ ನಾವು ಮ್ಯೂಸಿಯಂ ಕಡೆ ಹೋಗ್ತಾ ಇದ್ದೇವೆ ಇವಾಗ. ಇದು ಸುಸೈಡ್ ಅಟ್ಯಾಕ್ ಬೋಟ್ಸ್ ಅಂತೆ. ಎನಿಮಿ ಶಿಪ್ಗಳ ಮೇಲೆ ಈ ಬೋಟ್ಗಳಲ್ಲಿ ಹೋಗಿ ಡೈರೆಕ್ಟಾಗಿ ಹಿಟ್ ಮಾಡಿ ಅಟ್ಯಾಕ್ ಮಾಡ್ತಿದ್ದೆ. ಇದರ ಒಳಗೆ ತುಂಬ ಬಾಂಬ್ ತುಂಬಿಸಿ ಯೂಶಲಿ ಚೈಲ್ಡ್ ಸೋಲ್ಜರ್ಸನ್ನು ಕೂರಿಸಿ ಕಳಿಸ್ತಾ ಇದ್ರಂತೆ. ಇದು ಅಟಾಮಿಕ್ ಪೀಸ್ ಮೆಮೋರಿಯಲ್ ಹಾಲ್. ಇಲ್ಲೆಲ್ಲ ಹಿರೋಶಿಮಾ ನಗರ ಹೇಗಿತ್ತು ಅಂತ ಹೇಳೋದ್ರ ಬಗ್ಗೆ ಒಂದು ಹಳೆಯ ಕಾಲದ ಫೋಟೋಗ್ರಫಿ ನೋಡಿ. ಬಾಂಬ್ ಬ್ಲಾಸ್ಟ್ ಆದ ಮೇಲೆ ಹಿರೋಶಿಮಾ ನಗರ ಹೇಗೆ ಆಗಿತ್ತು ಅಂತ ಹೇಳೋದ್ರ ಬಗ್ಗೆ ಇಲ್ಲಿ ನೀವು ನೋಡ್ಬೋದು. ನೋಡಿ, ಈ ಥರ ಆಗಿತ್ತು. ಬಹುಶಃ ಇವರೆಲ್ಲ ಬಾಂಬ್ ಬ್ಲಾಸ್ಟ್ ಆದಾಗ ಪ್ರಾಣ ಕಳ್ಕೊಂಡವರಲ್ಲಿ ಕೆಲವರ ಫೋಟೋ. ಅಲ್ಲಿ ದೂರದಲ್ಲಿ ತೀರಿ ಹೋದವರ ಫೋಟೋಗಳು ಮತ್ತು ಅವರ ಡೀಟೇಲ್ಸ್ ಸಾಧ್ಯ ಆದಷ್ಟರ ಮಟ್ಟಿಗೆ ಡಾಕ್ಯುಮೆಂಟೇಷನ್ ಮಾಡಿದ್ದಾರೆ. ಎರಡನೇ ವಿಶ್ವಯುದ್ಧದ ಸಮಯದಲ್ಲಿ ಜಪಾನನ್ನು ಸೋಲಿಸುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ತುಂಬ ಪವರ್ಫುಲ್ ಆರ್ಮಿ ಇತ್ತು ಜಾಪನೀಸ್ ಹತ್ರ. ಅವರು ಅಮೇರಿಕದ ಮೇಲೆ ಪರ್ಲ್ ಹಾರ್ಬರ್ ಅಟ್ಯಾಕ್ ಮಾಡಿದರು. ಆಗ ಅದರ ಸೇಡು ತೀರಿಸಿಕೊಳ್ಳಿಕ್ಕೋಸ್ಕರ ಅಮೇರಿಕಾ ಜಪಾನ್ ಮೇಲೆ ಅಟ್ಯಾಕ್ ಮಾಡೋದು ಅಂತ ಡಿಸೈಡ್ ಮಾಡಿತ್ತು. ಅದೇ ಸಂದರ್ಭದಲ್ಲಿ ಅಮೇರಿಕದ ಹತ್ರ ಅಟಮ್ ಬಾಂಬ್ ಕೂಡ ಇತ್ತು. ಅವರು ಅದನ್ನು ಕಂಡು ಹುಡುಕಿ ಆಗಿತ್ತು. ಇದನ್ನು ಪ್ರಯೋಗ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಸ್ಥಳ ಆಗಬೇಕಲ್ಲ. ಜಪಾನನ್ನು ಸೆಲೆಕ್ಟ್ ಮಾಡಿದರು. ಜಪಾನ್ನಲ್ಲಿ ಎಲ್ಲಿ ನಾವು ಅಟ್ಯಾಕ್ ಮಾಡೋದು ಅಂತ ಅವರು ಯೋಚನೆ ಮಾಡ್ತಿರುವಾಗ ಜಪಾನ್ನ ಮೇಜರ್ ಟೌನ್ಸ್ಗಳು ಯಾವುದೆಲ್ಲ ಅಂತ ಹೇಳೋದ್ರ ಬಗ್ಗೆ ರಿಸರ್ಚ್ ಮಾಡಿ ಅದರಲ್ಲಿ ಹಿರೋಶಿಮಾ ಮತ್ತು ನಾಗಸಾಕಿಯನ್ನು ಫೈನಲ್ ಲಿಸ್ಟಿಗೆ ಹಾಕಿದರು. ಆಗಿನ ಕಾಲದಲ್ಲಿ ಹಿರೋಶಿಮಾ ಮತ್ತು ನಾಗಸಾಕಿ ಜಪಾನ್ನ ದೊಡ್ಡ ಕಮರ್ಷಿಯಲ್ ಟೌನ್ಗಳಾಗಿದ್ವು. ಅಲ್ಲಿ ಎಲ್ಲ ಥರದ ಜನರು ವಾಸ ಮಾಡ್ತಾಯಿದ್ರು. ಆಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೋಲ್ಜರ್ಸ್ ಕೂಡ ಇದ್ದರು. ಯಾಗ ಈ ಕಮರ್ಷಿಯಲ್ ಟೌನ್ಗಳ ಮೇಲೆ ಅಟ್ಯಾಕ್ ಆಯಿತೋ ಜಪಾನ್ 100% ಸೋಲನ್ನು ಒಪ್ಪಿಕೊಂಡಿತ್ತು. ಯಾಕೆಂತ ಹೇಳಿದರೆ ಅದು ಜಾಪನೀಸಿಗೆ ಒಂದು ದೊಡ್ಡ ಶಾಕ್ ಆಯಿತು. ಇಷ್ಟು ಲಕ್ಷ ಜನ ಒಂದು ಕ್ಷಣ ಮಾತ್ರದಲ್ಲಿ ತೀರಿ ಹೋದು ಅಂತ ಹೇಳಿದರೆ ಏನು ಸಣ್ಣ ವಿಚಾರ ಅಲ್ಲ. ಮತ್ತು ಇನ್ನೊಂದು ವಿಚಾರ, ನಾನು ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ನದಿ ತೋರಿಸ್ತಿದ್ದೆ ನೋಡಿ. ಆ ನದಿಗೆ ನೀರು 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 ಅಂತೇಳಿ ಎಷ್ಟೋ ಸಾವಿರ ಜನ ನೀರು ಕುಡಿಲಿಕ್ಕೋಸ್ಕರ ಹಾರಿ ಸತ್ರಂತೆ.
ಎಷ್ಟೋ ತಾಯಂದಿರು ತೀರಿ ಹೋದರು, ಮಕ್ಕಳನ್ನು ಅನಾಥರಾಗಿ ಬಿಟ್ಟು ಹೋದರು. ಅದು ಹೇಗೆ ಅಂತ ಹೇಳಿದರೆ 1000ಕ್ಕೆ 20 ಜನ ಮಾತ್ರ ಉಳಿದಿರ್ಬೋದು. ಕೆಲವರು ಉಳ್ಕೊಂಡ್ರೆ ಇನ್ನು ಎಷ್ಟೋ ಜನ ತೀರಿ ಹೋದರು. ಉಳ್ಕೊಂಡವರು ಹಾಗೆ ಏನು ನೆಮ್ಮದಿಯಲ್ಲಿ ಬದುಕಲಿಲ್ಲ. ಕಾಲಾಂತರದಲ್ಲಿ ಕ್ಯಾನ್ಸರು, ಬೇರೆ ಬೇರೆ ಥರದ ಭಯಾನಕ ಕಾಯಿಲೆಗಳಿಗೆ ತುತ್ತಾಗಿ ಅವರು ಕೂಡ ತೀರಿ ಹೋದರು. ಇನ್ನು ಅಟಾಮಿಕ್ ಬಾಂಬ್ ಅಟ್ಯಾಕಿಗೆ ತುತ್ತಾಗಿ ಉಳಿದವರಲ್ಲಿ ಎಷ್ಟೋ ಜನರ ಮಾಂಸ ಮೂಳೆಯಿಂದ ಜಾರಿ ಬಿದ್ದು ಹೋಗ್ತಿತ್ತಂತೆ. ಕೈ ಹೀಗೆ ಕೊಡುಕಿದ್ರೆ ಕೈಯಿಂದ ಮಾಂಸ ಜಾರಿ ಬಿದ್ದು ಹೋಗ್ತಿತ್ತಂತೆ. ಇನ್ನು ಇಂಥವರನ್ನು ರೆಸ್ಕ್ಯೂ ಮಾಡಲಿಕ್ಕೆ ಬಂದ ಸೋಲ್ಜರ್ಸ್ ಹೇಳೋ ಪ್ರಕಾರ ಅವರನ್ನು ಹೀಗೆ ಎತ್ತುವಾಗ ಬಾಡಿಯ ಪಾರ್ಟ್ ಸಪ್ರೇಟಾಗಿ ಹೋಗ್ತಿತ್ತಂತೆ. ಜೀವ ಇದ್ದರೂ ಎತ್ತಲಿಕ್ಕೆ ಆಗದಂಥ ಒಂದು ಪರಿಸ್ಥಿತಿ. ಇನ್ನು ಕೆಲವರಿಗೆ ಪ್ರಶ್ನೆ ಇರ್ಬೋದು, ಈ ಹಿರೋಶಿಮಾಕ್ಕೆ ಹೋದರೆ ನಮಗೆ ಕೂಡ ಅಟಾಮಿಕ್ ರೇಡಿಯೇಷನಿಂದ ಏನಾದರೂ ಸಮಸ್ಯೆ ಆಗಲಿಕ್ಕಿಲ್ವಾ ಅಂತೇಳಿ. ಯಾಕೆ ಅಂತ ಹೇಳಿದರೆ ಅಟಾಮಿಕ್ ರೇಡಿಯೇಷನ್ ಅಂತ ಹೇಳುವಂಥದ್ದು ಎಷ್ಟೋ 1000 ವರ್ಷ ಭೂಮಿಯಲ್ಲಿ ಹಾಗೆ ಉಳಿಯುವಂಥದ್ದು. ಈಗ ಚೆರ್ನೋಬಿಲ್ ಬ್ಲಾಸ್ಟ್ ಆದಂಥದ್ದು, ಅಥವಾ ಇನ್ನು ಜಪಾನಲ್ಲಿ ಸುನಾಮಿ ಆದಾಗ ಒಂದು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಬ್ಲಾಸ್ಟ್ ಆದಂಥದ್ದು. ಸೊ ಇಲ್ಲೆಲ್ಲ ಹೇಗಾಗ್ತದೆ ಅಂತ ಹೇಳಿದರೆ ಹೈ ಡೋಸ್ ಆಫ್ ಅಟಾಮಿಕ್ ರೇಡಿಯೇಷನ್ ಇರ್ತದೆ. ಅದು ಸುತ್ತಮುತ್ತದ ಪರಿಸರದಲ್ಲಿ ಅದು ಅಲ್ಲಿರುವ ಕಲ್ಲು ಗಿಡ ಮರಗಳಿಗೆಲ್ಲ ಆ ರೇಡಿಯೇಷನ್ ತಗುಲಿ ಅದು ಮತ್ತೆ ಆ ಯಾವ ಕಲ್ಲು ಮರ ಗಿಡಗಳು ಆ ರೇಡಿಯೇಷನನ್ನು ಪಡ್ಕೊಂಡಿದೆಯೋ ಅದು ಮತ್ತೆ ರೇಡಿಯೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಸೊ ಅದು ಡೇಂಜರ್. ವೆರಸ್ ಅಟಾಮಿಕ್ ಬಾಂಬಲ್ಲಿ ಏನಾಯಿತು ಅಂತ ಹೇಳಿದರೆ ಭೂಮಿಯಿಂದ 600 ಮೀಟ್ರ್ ಎತ್ತರದಲ್ಲಿ ಬಾಂಬ್ ಬ್ಲಾಸ್ಟ್ ಆದ ಕಾರಣ ಭಾರಿ ಕನಿಷ್ಠ ಮಾತ್ರದಲ್ಲಿ ಅಟಾಮಿಕ್ ವಿಕಿರಣ ಸೂಸಿದಂಥದ್ದು. ಹಾಗಾಗಿ ಸುಮಾರು 45ರಿಂದ 60 ದಿವಸ ಆಗುವಾಗ ಇಲ್ಲಿನ ರೇಡಿಯೇಷನ್ ಲೆವೆಲ್ ಸುಮಾರು ನಾರ್ಮಲ್ ಆಗ್ತಾ ಬಂತಂತೆ. ಈಗ ಇಲ್ಲಿ ರೇಡಿಯೇಷನ್ ಲೆವೆಲ್ ಚೆಕ್ ಮಾಡಿದರೆ ಸಾಮಾನ್ಯವಾಗಿ ಭೂಮಿಯ ಮೇಲೆ ಎಲ್ಲಿ ಹೋದರೂ ಇರುವಂಥ ನ್ಯಾಚುರಲ್ ರೇಡಿಯೇಷನಿಗೂ ಇಲ್ಲಿನ ರೇಡಿಯೇಷನಿಗೂ ಬಹಳ ಏನು ವ್ಯತ್ಯಾಸ ಇಲ್ಲ, ಸೇಮ್ ರೇಡಿಯೇಷನ್ ಲೆವೆಲ್ ಇದೆಯಂತೆ. ಹಾಗಾಗಿ ಈ ಟೌನ್ ಈಗ ವಾಸಿಸಲಿಕ್ಕೆ ಸೇಫ್ ಆಗಿದೆ. ಬೆಳಿಗ್ಗೆಯಿಂದ ನಡೆದು ಸುಸ್ತಾಗಿ ಹೋಗಿದ್ವಿ. ಹಾಗೆ ಪಾರ್ಕಲ್ಲಿ ಏನಾದ್ರು ತಿಂಡಿ ತಿನ್ನುವಂತ ಕೂತ್ವಿ. ಇಲ್ಲಿ ಮಕ್ಕಳಿಗೂ ಹಾಗೆ ಒಳ್ಳೆ ರೆಸ್ಟ್. ಯಾಕಂತ ಹೇಳಿದರೆ ಸಹದೇವ್ ಅಂತೂ ಬೆಳಿಗ್ಗೆಯಿಂದ ನನ್ನ ಜೊತೆ ಇಲ್ಲಾಂದರೆ ಜಶ್ಮಿ ಜೊತೆ ಪೌಚಲ್ಲಿ ಕೂತು ಸುಸ್ತಾಗಿ ಹೋಗಿತ್ತು. ಈಗ ಗ್ರೌಂಡ್ ಸಿಕ್ಕಿದಾಗ ಭಾಳ ಖುಷಿಯಾಗಿದ್ದಾನೆ. ಜಶ್ಮಿಗೂ ಹಾಗೆ ಒಳ್ಳೆ ರೆಸ್ಟ್. ಇವಾಗ ರೆಸ್ಟ್ ಅಲ್ಲ ಜಶ್ಮಿ? ಹೌದೌದು. ಎಷ್ಟು ಕಿಲೋಮೀಟರ್ ನಡೆದಿರ್ಬೋದು ಬೆಳಿಗ್ಗೆ? ಆಮೇಲೆ ನಡಿಲಿಕ್ಕಾಗಲ್ಲ. ಈಗ ನಾವು ಹಿರೋಶಿಮಾ ಪೀಸ್ ಮೆಮೋರಿಯಲ್ ಮ್ಯೂಸಿಯಂಗೆ ಹೋಗ್ತಾ ಇದ್ದೇವೆ. ಮ್ಯೂಸಿಯಂ ಒಳಗೆ ಹೋಗ್ತಾ ಇದ್ದೇವೆ. ಪುಣ್ಯಕ್ಕೆ ವಿಡಿಯೋಗ್ರಫಿ ಫೋಟೋಗ್ರಫಿ ಅಲೌಡ್, ಬಟ್ ಫ್ಲ್ಯಾಶ್ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಬನ್ನಿ, ಸಾಧ್ಯ ಆದಷ್ಟು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ನೋಡ್ಬೋದು ಹಿರೋಶಿಮಾ ನಗರ ಅಟೋಮ್ ಬಾಂಬ್ ಹಾಕಲಿಕ್ಕೆ ಮುಂಚೆ ಹೇಗಿತ್ತು ಅಂತ ಹೇಳುವಂಥದ್ರ ಒಂದು ಕಿರು ಪರಿಚಯ. ನೋಡಿ ಎಷ್ಟು ದೊಡ್ಡ ನಗರ ಆಗಿತ್ತು ಅಂತ ಹೇಳುವಂಥದ್ದು ನಿಮಗಿಲ್ಲಿ ನೋಡೋ ಗೊತ್ತಾಗ್ತದೆ. ಹೋಗಮ್ಮ ಹತ್ರ ನೋಡಿ. ಈ ಕಡೆ ಅಟೋಮ್ ಬಾಂಬ್ ಬೀಳಲಿಕ್ಕೆ ಮುಂಚೆ ನಗರ ಹೇಗಿತ್ತು ಅಂತಾದರೆ, ಇದು ಅಟೋಮ್ ಬಾಂಬ್ ಬಿದ್ದ ಮೇಲೆ ನಗರ ಹೇಗಾಯಿತು ಅಂತ ಹೇಳುವಂಥದ್ರ ಬಗ್ಗೆ ಇಲ್ಲಿ ನೋಡ್ಬೋದು ನೀವು. ನೋಡಿ
HD ಬಾಟಲ್ ಹಿಂಗಿತ್ತು ಸಿಕ್ಕರ್ ಹಿಂಗೆ ಸಣ್ಣದಿತ್ತಲ್ಲ ಅಟಾಮಿಕ್ ಬಾಂಬ್ ವಾರ್ ಮೆಮೋರಿಯಲ್ ಮ್ಯೂಸಿಯಂ ನೋಡಿ ಆಯಿತು. ಭಾಳ ದುಃಖ ಆಗ್ತದೆ. ಒಂದು ಸ್ವಲ್ಪ ಹೊತ್ತು ಈ ನೀರಿನ ಚಿಲುಮೆಯನ್ನು ನೋಡಿದರೆ ಮನಸ್ಸಿಗೆ ನೆಮ್ಮದಿ ಸಿಗ್ಬೋದೇನೋ. ಒಂದು ಅಣುಬಾಂಬಿಂದಾಗಿ ಎಷ್ಟು ಲಕ್ಷ ಜನರು ಅವರ ಬದುಕನ್ನೇ ಕಳೆದುಕೊಂಡ್ರು, ಎಷ್ಟು ಲಕ್ಷ ಜನ ಬೀದಿಗೆ ಬಿದ್ದರು, ಎಷ್ಟು ಅಮಾಯಕ ಪುಟ್ಟ ಪುಟ್ಟ ಮಕ್ಕಳು ಕ್ಷಣ ಮಾತ್ರದಲ್ಲಿ ತೀರಿ ಹೋಗಿರ್ಬೋದು. ಅಲ್ಲಿ ಮ್ಯೂಸಿಯಮಲ್ಲಿ ಕೆಲವು ಸ್ಕೂಲ್ ಮಕ್ಕಳ ಯೂನಿಫಾರ್ಮ್ ಎಲ್ಲ ನೋಡುವಾಗ ಕಣ್ಣು ತುಂಬಿ ಬರ್ತದೆ. ನಿಜವಾಗ್ಲೂ ಅಣುಬಾಂಬ್ ಅಂತ ಹೇಳುವಂಥದ್ದು ವರದಾನ ಅಲ್ಲ, ಇದು ಮನುಷ್ಯನ ಪಾಲಿಗೊಂದು ಶಾಪ. ಇಂದು ಕೂಡ ನಮ್ಮ ದೇಶ ಸೇರಿದಂತೆ ಎಲ್ಲ ದೇಶಗಳು ಅಣುಬಾಂಬನ್ನು ತಯಾರು ಮಾಡ್ತಿವೆ. ನಮಗೆ ಹೇಳಿಕೊಳ್ಳಲಿಕ್ಕೆ ಹೆಮ್ಮೆ ಆಗ್ತದೆ, ನಮ್ಮ ಹತ್ರ ಅಷ್ಟು ಅಣುಬಾಂಬ್ ಇದೆ, ಇಷ್ಟು ಅಣುಬಾಂಬ್ ಇದೆ ಅಂತ ಹೇಳಿಕೊಂಡು. ಹೌದು, ನಮ್ಮ ಶತ್ರು ದೇಶಗಳೆಲ್ಲ ಅಣುಬಾಂಬ್ ಡೆವಲಪ್ ಮಾಡಿದಾಗ ನಾವು ಕೂಡ ಅಣುಬಾಂಬ್ ಡೆವಲಪ್ ಮಾಡಬೇಕಾಗ್ತದೆ. ಆದರೆ ಒಂದು ಅಣುಬಾಂಬ್ ಬಿದ್ದರೆ ಏನಾಗ್ತದೆ ಅಂತ ಹೇಳುವಂಥದ್ದು ಈ ಮ್ಯೂಸಿಯಮಿಗೆ ಬಂದು ನೋಡಿದರೆ ಗೊತ್ತಾಗ್ತದೆ. ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕಠಿಣ, ಅಷ್ಟು ಕಠೋರ ಆದಂಥ ಘಟನೆಗಳು. ಅಲ್ಲಿ ಕೆಲವೊಂದು ವಿಡಿಯೋಗಳನ್ನು ಅಥವಾ ಕೆಲವೊಂದು ಫೋಟೋಗಳನ್ನು ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಅದೆಲ್ಲ ನೋಡಲಿಕ್ಕೆ ಎಷ್ಟು ಕಷ್ಟ ಆಯಿತು ಅಂತ ಹೇಳಿದರೆ ಭಾಳ ಕಷ್ಟ ಆಯಿತು. ಅಲ್ಲಿ ಆ ಮ್ಯೂಸಿಯಮಲ್ಲಿ ನೋಡ್ತಾ ಇದ್ರಲ್ಲ ಜನ, ಒಬ್ಬಲ್ಲಂದರೆ ಒಬ್ಬರ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಯಾಕಂತ ಹೇಳಿದರೆ ಕಣ್ಣೀರಿಲ್ಲದೆ ಆ ಮ್ಯೂಸಿಯಮನ್ನು ದಾಟಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಖಂಡಿತವಾಗಿ ಎಂಥ ಕಠೋರ ಮನಸ್ಸಿದ್ದವನಿಗೂ ಆ ಮ್ಯೂಸಿಯಮಿನ ಎಂಟ್ರಿಯಿಂದ ಎಕ್ಸಿಟ್ ಆಗುವಾಗ ಒಮ್ಮೆ ಆದರೂ ಕಣ್ಣೀರು ಬಂದೇ ಬರ್ತದೆ. ಅಷ್ಟು ಹೃದಯ ವಿದ್ರಾವಕವಾದಂಥ ದೃಶ್ಯಗಳು. ನ್ಯೂಕ್ಲಿಯರ್ ಎನರ್ಜಿ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಎಷ್ಟದರಿಂದ ಲಾಭ ಇದೆಯೋ ಅದರ ದುಪ್ಪಟ್ಟು ನಷ್ಟ ಕೂಡ ಇದೆ, ದುಪ್ಪಟ್ಟು ಹಾನಿ ಕೂಡ ಇದೆ. ಒಂದು ರಾಂಗ್ ಮೂವ್, ಒಂದು ನ್ಯೂಕ್ಲಿಯರ್ ಬಟನನ್ನು ಒತ್ತಿದರೆ ಸಾಕು, ಎಷ್ಟೋ ಲಕ್ಷ ಲಕ್ಷ ಅಮಾಯಕ ಜೀವಗಳು ಕಳೆದು ಹೋಗ್ತವೆ. ಅದು ಕೂಡ ಈಗಿನಂಥ ಮೆಟ್ರೋಪಾಲಿಟನ್ ಸಿಟೀಸಿಗೆ ಏನಾದರೂ ನ್ಯೂಕ್ಲಿಯರ್ ಬಾಂಬ್ ಬಿದ್ದರೆ ಏನಾಗ್ಬೋದು ಅಂತ ಹೇಳುವಂಥದ್ದು ಮನುಷ್ಯನ ಯೋಚನೆಗೆ ನಿಲುಕದಂಥದ್ದು. ಅದನ್ನು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಇವತ್ತಿನ ವಿಡಿಯೋ ಇಷ್ಟೇ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೇನೆ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಮುಂಡೋಡಿ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಇಂಥ ಒಳ್ಳೊಳ್ಳೆ ವಿಡಿಯೋಸ್ ಬರೋದಿದೆ. ಸೊ ಹಾಗಿದ್ರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.